ಹಲೋ ಹಲೋ ಹಾಯ್ ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಇವತ್ತು ಕಾಲೇಜಿನಲ್ಲಿ ನಾವಿವತ್ತು ಜಿ ಕೆ ವಿ ಕೆ ಹೆಬ್ಬಳದ ಹತ್ರ ವಿದ್ಯಾರಣ್ಯಪುರ ಜಿ ಕೆ ವಿ ಕೆ ಕಾಲೇಜಿಗೆ 2025 ನವೆಂಬರ್ 5 ಕೃಷಿ ಮೇಳ ನಡೆಯಕತ್ತ. ಹಂಗಾಗ್ಬಿಟ್ಟು ಅದು 5 ದಿನ ಇರ್ತದಂತ. ಇವತ್ತು ಲಾಸ್ಟ್ನೇ ದಿನ ಅದ, ನೋಡ್ಬೇಕಂತ ಹೊಂಟಿವಿ. ನೋಡಮ್ಮ ನಮ್ಮ ರೈತರಿಗೂ ಅದು ಯಾವ ಥರ ಉಪಯೋಗ ಆಗ್ತದ, ಯಾವ ಬೆಳೆ ಯಾವ ಥರ ಬೆಳಿಬೇಕು, ಮತ್ತು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರಂತ. ನಾವು ನೋಡಮ್ಮ ಸ್ವಲ್ಪ ತಿಳ್ಕೊಂಬಂತಿಗೆ ಹೊಂಟಿವಿ. ಬಗ್ಗೆ ಹೋಗಮ್ಮ, ಬರ್ರಿ ಹೋಗಮ್ರಿ. ಅಲ್ಲಿ ಆ ಥರ ಇರ್ತದಂತ ನೋಡಮ್ರಿ, ನಾವು ತಿಳ್ಕೊಂಬ್ರಿ. ಅದರಿಂದ ತಿಳ್ಕೊತದೇನಾದರೂ ತಿಳ್ಕೊಂಡು ನಾವು ಅದನ್ನು ಯಾವ ಥರ ಬೆಳಿಬೇಕು ಅನ್ನೋದನ್ನು ನಾವು ನೋಡಮ್ಮ. ಒಂದೇಳ ಅದರಿಂದ ನಮಗೇನು ಯೂಸ್ ಆಗಲ್ಲ ಅಂದ್ರೆ ಹಂಗೆ ಬಿಟ್ಟಕ್ಕೆ ಬಿಡಮ್ಮ. ಬರ್ರಿ ಹೋಗ್ರಿ.
ನೋಡಿದ್ರಲ್ಲ JKVK ಕಾಲೇಜಿನಾಗ ಕೃಷಿ ಮೇಳ ಯಾವ ಥರ ಮಾಡ್ಲಾಕತ್ತಾರ ಅಂತ. ಇನ್ನೂ ಭಾಳಷ್ಟು ತೋರಿಸೋದು ಇತ್ತು ನಿಮ್ಗೆ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕಾರಣ ಯಾಕಪ್ಪ ಅಂದ್ರೆ ಫೋನ್ನಾಗ ಚಾರ್ಜ್ ಖಾಲಿ ಆಯಿತು ಮತ್ತು ಮನೆಗೆ ಹೋಗೋಕೆ ಲೇಟ್ ಆಗ್ತದೆ, ಟ್ರಾಫಿಕ್ ಆಗ್ತದೆ ಅಂತ ಕೇಸ್ ಅಂತ ಬಂದಿವಿ. ಅದು ನೋಡ್ಕೊಂಡು ಇದು ಮಾರನೇ ದಿನ ವಿಡಿಯೋ ಮಾಡೋಕೈತಿ. ಹೇಳ್ಬೇಕಂದ್ರೆ ಅಲ್ಲಿಸಿಂದ ಬರ್ಲಕ್ಕ ನೈಟ್ ಆಯಿತು ನನಗೆ. ನೈಟ್ನಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಚಾರ್ಜ್ ಖಾಲಿ ಆಗಿತ್ತು. ಸೋಮವಾರ ಹಂಗಾಗ್ಬಿಟ್ಟು ಇವತ್ತು ಮಾಡ್ಲಾಕತ್ತೀನಿ. ಬಗ್ಗೆ ಕೃಷಿ ಮೇಳ ನೋಡೋದಲ್ಲ, ನಿನಗೆ ಹೆಂಗೆ ಅನಿಸ್ತು? ಇಷ್ಟ ಆಯ್ತಾ? ಖುಷಿ ಆಯ್ತು, ಇಷ್ಟ ಆಯ್ತು. ಅಲ್ಲಿ ನೋಡಿರೋದು ನಿನಗೆ ಏನು ಇಷ್ಟ ಆಯ್ತು? ನನ್ಗೆ ಅಲ್ಲಿ ಸ್ಟೋನ್ ಥರ ಹೂವು ಇತ್ತು, ಅದು ನನಗೆ ಭಾಳ ಇಷ್ಟ ಆಯಿತು. ತುಂಬ ಥರನೇ ಹೂವು ಅಲ್ಲಿ ನಾನು ನೋಡದೆ ಇರೋ ಥರ ಹೂಗಳು ಭೀ ನೋಡೀನಿ, ಹಂಗಿದ್ದು. ಮತ್ತು ಮೇಕಿ, ಕುರಿ, ಮೊಲ ಅವೆಲ್ಲ ಊರಾಗ ಅಲ್ಲ ಅಲ್ಲಿ ನೋಡಿದ ಖುಷಿ ಆಯಿತು. ಮತ್ತು ಟ್ಯಾಕ್ಟ್ರು ಅವು ಏನೇನೋ ಇತ್ತು, ರೈತರು ಇದು ಮಾಡೋದು ಎಲ್ಲನೂ ಇತ್ತು. ನೋಡಿ ತುಂಬ ಖುಷಿ. ನಿನ್ಗೇನು ಇಷ್ಟ ಆಯಿತು? ನನಗೆ ಏನಪ್ಪ ಇಷ್ಟ ಆಯ್ತು ಅಂದ್ರೆ ಅಲ್ಲಿ ಕೆಲವೊಂದು ಅವಾಗ ನಾವು ದನಗಳದ್ದು ಗೊಬ್ಬರ ಅದು ಹಾಕ್ಬಿಟ್ಟು ಮತ್ತು ಎರೆಹುಳ ಮಣ್ಣಿಂದ ಬೆಳೆಯೋದು ಅದೆಲ್ಲ ಇತ್ತು. ಅದನ್ನು ಅವಾಗ ಟೈಮ್ನಾಗ ನಾವು ದನದ ಗೊಬ್ಬರ ಹಾಕ್ಬಿಟ್ಟು ಬೆಳೆದ್ರೆ ಅವಾಗ ನಮ್ಮ ಹೊಲದಾಗ ತೊಗರಿ, ಹತ್ತಿ ಗಿಡ ಅಂತ ನಾವು ಮನುಷ್ಯರು ಕಾಣಿಸ್ತಿರ್ಲಿಲ್ಲ, ಅಷ್ಟಷ್ಟು ಎತ್ತರಿಗೆ ಬೆಳೀತಿದ್ವು. ಮತ್ತು ಅದೇ ಥರ ಫಲನೂ ಬರ್ತಿತ್ತು, ಬೆಳೆನೂ ಬರ್ತಿತ್ತು. ಇವಾಗ ಏನು ಮಾಡ್ಬಿಟ್ಟಾರ ಅಂದ್ರೆ ಇವಾಗ ಸುಡುಗಾಡು ಕಂಪ್ನಿಗಳು ಬಂದ್ಬಿಟ್ಟು ಆ ಎಣ್ಣೆ ಈ ಎಣ್ಣೆ ಅಂತ ಮಾಡಿಬಿಟ್ರೆ ಆ ಎಣ್ಣೆ ಏನು ಮಾಡಬೇಕು, ಹೊಲಕ್ಕೆ ಹೊಡಿಬೇಕು, ಹುಳ ಅಂತ ಹೊಡೆದಿಗೆಸಿ ಆ ಎಣ್ಣೆಯಿಂದ ನಮ್ಮ ಫಲವತ್ತಾದ ಮಣ್ಣು ಅದ್ರದ್ದು ಅಂಶ ಕಳ್ಕೊಳತ್ತೆ ಮತ್ತು ಬೆಳೆನೂ ಕರೆಕ್ಟಾಗಿ ಬರೋದಿಲ್ಲ. ಇವಾಗ ರೀಸೆಂಟಾಗಿ ನಮ್ಮ ಊರಾಗ ನೋಡಿದೆ ನಾನು, ಹತ್ತಿ ಗಿಡಗಳು ಮೊಳ್ಕಾಳಷ್ಟು ಇಲ್ಲ. ಹಂಗೆ ಕಾರಣ ಯಾಕಪ್ಪ ಅಂದ್ರೆ ಆ ಎಣ್ಣೆ ಹೊಡೆಯೋದ್ರಿಂದ ನಮ್ಮ ಮಣ್ಣಿನ ಫಲವತ್ತನ ಕಳ್ಕೊಂತೀವಿ ಮತ್ತು ಇದು ಬೆಳೆನೂ ಬರೋದಿಲ್ಲ. ಅದೇ ಎಣ್ಣೆಗಳಿಂದ ಇವಾಗ ಈ ರೋಗ ಹೋತನ್ಕ ಮತ್ತು ಹೊಸ ರೋಗ ಸ್ಟಾರ್ಟ್ ಆಗ್ತದೆ. ಆ ಥರ ಕಂಪ್ನಿಗಳೇ ಹಂಗೆ. ಈ ಕಂಪ್ನಿಗಳನ್ನು ಫಸ್ಟ್ ಆಫ್ ಆಲ್ ನಂಬರ್ದು ಅಲ್ಲಿ ಭಾಳ ಅಂದರೆ ಎಲ್ಲ ಥರದ ಎಣ್ಣೆಗಳು, ಗೊಬ್ಬರಗಳದ್ದು ಅದೆಲ್ಲ ಇಟ್ಟಿದ್ರು. ನನಗೆ ಅದು ಯಾವುದು ಇಷ್ಟ ಆಗಲಿಲ್ಲ. ನಾನು ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಬಂದ್ಬಿಟ್ಟು ಅಂಥದ್ದೆಲ್ಲ ಬಂದ್ ಮಾಡಿಸ್ಬೇಕು. ಇವಾಗ ರೈತರು ಫಸ್ಟು ಸ್ಟಾರ್ಟಿಂಗ್ನಾಗ ಹೆಂಗೆ ಬೆಳೀತಿದ್ರು ಅದೇ ಥರ ಬೆಳಿಬೇಕು. ಇವಾಗ ರೈತರು ಮಸ್ತು ಬೆಳೆ ಬರಲಾಗ್ಯದ ಅದು ಇದು, ಮತ್ತು ಬೆಳೆಗೆ ಕರೆಕ್ಟಾಗಿ ಬೆಲೆ ಸಿಗಲಾಗ್ಯದಂತ ಹೋರಾಟ ಮಾಡೋ ಥರ ಈ ಸರ್ಕಾರ ಮಾಡ್ಕೊಳಕತ್ತ. ಅದು ಯಾಕಂದ್ರೆ ಅವಾಗ ಟೈಮಾಗ ಅದು ಎಷ್ಟಾದ್ರೂ ಬೆಳೆ ಬರಲಿ ಕರೆಕ್ಟಾಗಿ ರೇಟ್ ಇರ್ತಿತ್ತು, ಅದು ಇರ್ತಿತ್ತು. ಒಬ್ರಿಗೊಬ್ರು ಇದು ಮಾಡ್ಕೊಂಡು ಇದು ಮಾಡ್ತಾರೆ. ಆವಾಗಿನ ಟೈಮ್ನಾಗ ರೈತರು ಹೋರಾಟಕ್ಕೆ ಹಿಡಿತಾ ಇರಲಿಲ್ಲ. ಇವಾಗ ಯಾಕೆ ಕೇಳಕತ್ತಾರ? ಇವಾಗ ಎಲ್ಲ ಕಂಪ್ನಿಗಳು ನೋಡು, ನಾವು ಹೊಲಕ್ಕೆ ಕೊಡೋ ಎಣ್ಣೆಗಳಿಗೆ ಒಂದೊಂದು ರೇಟ್ ಅನ್ನೋದು ಫಿಕ್ಸ್ ಮಾಡಿರ್ತಾರೆ. ಆ ರೇಟ್ ಇದ್ದಷ್ಟೇ. ಇವಾಗ ರೈತ ಅದನ್ನು ಎಣ್ಣೆ ಗೊಬ್ಬರ ಅದೆಲ್ಲ ಅಲ್ಲಿಂದ ತೊಗೊಂಡು ಹೋಗ್ಬೇಕು. ಇವಾಗ ಬೆಳೆದಿರೋ ಬೆಳೆಗೆ ಲಾಭ ಏನು ಬಂದಿರ್ತಲ್ಲ ಅರ್ಧ ರೊಕ್ಕ ತೊಗೊಂಡೋಗಿ ಆ ಎಣ್ಣೆ ಗೊಬ್ಬರಕ್ಕೆ ಕೊಡ್ಬೇಕು. ಹಂಗಾಗಿರುತ್ತೆ. ಅದೇ ರೈತ ಸಾಲ ಮಾಡ್ಕೊಳಕ್ಕೆ ಮೇನ್ ಕಾರಣನೇ ಆ ಎಣ್ಣೆ ಗೊಬ್ಬರಗಳು. ಮತ್ತು ಅದ್ರಾಗ ಬೇರೆ ಬೆಳೆ ಬೆಳೆದ ಮೇಲೆ ಇವು ಇದು ಮಾಲ್ಗಳು ಮತ್ತು ಇದು ಗೋಡನ್ಗಳು ಮತ್ತು ಮಿಲ್ಗಳು ಅದೆಲ್ಲ ಇರ್ತಾವೆ ನೋಡ್ರಿ. ಅವ್ರು ಮಾತ್ರ ಗೌರ್ಮೆಂಟ್ ಅವ್ರು GST ಅಂದ್ಬಿಟ್ಟು ಅವ್ರು ಮಾತ್ರ GSTಗೆ ರೇಟ್ ಹೆಚ್ಚಿಗೆ ಮಾಡ್ಕೊಳ್ಳೋದು, ರೈತರ ಬೆಳೆಗೆ ರೇಟ್ ಕಮ್ಮಿ ಮಾಡೋದು. ಹಿಂಗಾಗ್ಬಿಟ್ಟು ರೈತರು ಯಾರು ಲಾಭದಾಗಿಲ್ಲ. ಈಗ ಎಲ್ಲ ರೈತರು ಬೀದಿ ಬರೋಂಥ ಪರಿಸ್ಥಿತಿ ಬಂದದ. ಗೌರ್ಮೆಂಟು ಇದನ್ನು ತಲೆಗೆ ಇಟ್ಕರೆ ಫಸ್ಟ್. ಇಂಥದ್ದು ಮಾಡೋದಕ್ಕಿಂತ ಮುಂಚೆ ರೈತಗೆ ಗೊತ್ತು ಯಾವ ಬೆಳೆನ ಹೆಂಗೆ ಬೆಳಿಬೇಕಂತ ಅದು ಗೊತ್ತು. ಇವಾಗ ಬಂದ್ಬಿಟ್ಟು ಈ ಕಂಪ್ನಿಗಳು ಹೊಸ್ದಾಗಿ ಉದ್ಧಾರ ಮಾಡೋಂಥದ್ದು ಏನಿಲ್ಲ. ರೈತನಂಥ ಇಂಜಿನಿಯರು ಯಾರು ಇಲ್ಲ. ರೈತನಿಂದ ಇವಾಗ ಫಸ್ಟಿಗೆ ಎಷ್ಟೋ ಜನ ಇದ್ರು, ಅವರೆಲ್ಲೇನು ಉಪವಾಸ ಮಕ್ಕಂತಿರು? ಇಲ್ಲಲ್ಲ. ರೈತರು ಗೊತ್ತು, ಒಬ್ಬ ರೈತ ಬೆಳೆಗೆ ಸ್ಟಾರ್ಟ್ ಮಾಡಿದ್ರೆ ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಾನೆ. ಅಂಥ ರೈತನಿಗೆ ಕರೆಕ್ಟಾಗಿ ಬೆಳೆಯಲ್ಲ. ಇವಾಗ ಒಂದು ಕಂಪ್ನಿಗೆ ಇವಾಗ ನಾನಾಗಲಿ ನೀನಾಗಲಿ ಒಂದು ಕಂಪ್ನಿಗೆ ಗೊತ್ತು ಅಂದ್ರೆ ಅವ್ನಿಗೊಂದು ಸ್ಯಾಲ್ರಿ ಅಂತ ಇರ್ತದೆ. ರೈತ ಸ್ಯಾಲ್ರಿ ತೊಗೊಳೋದು ವರ್ಷಗಂಟ್ಲೆ ಕೆಲಸ ಮಾಡ್ತಾನೆ. ಮಳೆ ಬೆಳೆ ಗಾಳಿ ಚಳಿ ರಾತ್ರಿ ಆಗಲು ಅನ್ಲಾರ್ದ. ಸೈನಿಕ ಅಲ್ಲಿ ದೇಶದಾಗ ಹೆಂಗೆ ಗನ್ ಹಿಡ್ಕೊಂಡು ನಮಗೋಸ್ಕರ ಇಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ಹೆಂಗೆ ಹೋರಾಟ ಮಾಡ್ತಾನೆ, ಆ ಸೈನಿಕನು ಕೂಡ ಅನ್ನ ಹಾಕೋದು ನಮ್ಮ ರೈತ. ನಮ್ಮ ರೈತನಿಗೆ ಆ ತಾಕತ್ತದು. ನೀವು ಹೊಸ್ದಾಗಿ ನಮಗೂ ಏನು ಹೇಳ್ಕೊಡೋದು ಬೇಕಾಗಿಲ್ಲ. ನಮಗೂ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಈ ಗೊಬ್ಬರ ಅದೇ ಇದು ಸುಡುಗಾಡು ಕಂಪ್ನಿಗಳು ಬೇಡ ಅಂಥವೆಲ್ಲ ಮುಚ್ಚಿಬಿಟ್ಟು ಹೊಸ್ದಾಗಿ ಸ್ಟಾರ್ಟ್ ಮಾಡ್ರಿ. ಇವಾಗ ನೋಡು, ಬೆಂಗಳೂರಾಗ ಕೆಲಸ ಅದಿಲ್ಲ ಅಂದ್ರೂ ನಾವು ಹೊಲ್ದಾಗ ಹೋಗಿಸಿ ದುಡ್ಕೊಂಡು ತಿನ್ನೋ ತಾಕತ್ತು ನಮ್ಗೆ ಗೊತ್ತದ. ನಮ್ಗೆ ಅದು ನಮ್ಮ ಅಪ್ಪ ಅಲ್ಲ ನಮ್ಮ ಮುತ್ತಾತನ ಕಾಲದಿಂದ ನಮಗೂ ಬಂದದದು. ಇಂಥದ್ದೆಲ್ಲ ಮಾಡಿಬಿಟ್ಟು ಸಾಲ ಸೂಲ ಅಂತ ಆಗಿದ್ದ ಸಲಗ ರೈತರಿಗೆ ಅಲ್ಲಿ ಬೆಳೆ ಬರಲಾರ ಸಲಗೆ ಇವತ್ತು ರೈತ ವಲಸೆ ಹೋಗಂಗೆ ಆಗ್ಯದ.
ಸಿಟಿಗಳಿಗೆ ಅದಕ್ಕೆಲ್ಲ ಬಂದ್ಬಿಟ್ಟು ಕೆಲಸ ಮಾಡೋಂಥ ಪರಿಸ್ಥಿತಿ ಬಂದದ. ಒಬ್ಬ ರೈತ ನೇಗಿಲು ಹಿಡಿಯೋದು ಬಿಟ್ಟದ್ರ ಬಿಟ್ನನ್ಕ ರೈತ ಬಿಟ್ನನ್ಕ ಅಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನ ಕಮ್ಮಿ ಬೀಳ್ತಾ ಬರ್ತದೆ. ರೈತರ ಸಂಖ್ಯೆ ಎಷ್ಟು ಕಮ್ಮಿ ಆಗ್ತಾ ಬರ್ತದೆ, ದೇಶದ ಆರ್ಥಿಕ ವ್ಯವಸ್ಥೆ ಅಷ್ಟೇ ಕಮ್ಮಿ ಆಗ್ತಾ ಬರ್ತದೆ. ಈ ಕಂಪ್ನಿಗಳಿಂದ ಉದ್ಧಾರ ಆಗೋಂಥದ್ದು ಏನಿಲ್ಲ. ಫಸ್ಟು ಸರ್ಕಾರ ಗಮನದಲ್ಲಿಟ್ಕೊಂಡು ಕೆಲಸ ಮಾಡಿರಿ. ಏನಪ್ಪ ಅಂದ್ರೆ ಇದ್ರದ್ದು ಬಗ್ಗೆ ನೆಕ್ಸ್ಟ್ ನಾನು ಹೋಗಿ ವಿಡಿಯೋ ಮಾಡ್ತೀನಿ. ಇಲ್ಲಾಂದ್ರೆ ವಿಧಾನಸೌಧದ ಹತ್ರ ಈ ವಿಧಾನಸೌಧ ಇರೋದೇನು ಜನಕ್ಕೆ ಸೇವೆ ಮಾಡೋದಕ್ಕೆ ಅಥವಾ ಸುಮ್ಮನೆ ಅದು ಒಂದು ನನಗಂತೂ ಅದು ಮ್ಯೂಸಿಯಂ ಥರ ಕಾಣಿಸ್ತದಪ್ಪ. ನನಗೆ ಅಲ್ಲಿಗೆ ಹೋದಾಗೆಲ್ಲ ನಾನು ಸುಮಾರು ಸಲ ಓದ್ತೀನಿ. ನಾನು ಕರೆ ನಗಬೇಡ ನೀನು, ಅಲ್ಲಿಗೆ ಸುಮಾರು ಸಲ ಓದ್ತೀನಿ. ಅಲ್ಲಿ ಕುತ್ಕೊಂಡು ಮಾತಾಡೋರೆಲ್ಲ ಏನು ನಮ್ಮ ದೇಶನ ನಮ್ಮ ರಾಜ್ಯನ ಉದ್ಧಾರ ಮಾಡೋಕ್ಕೆ ಮಾತಾಡ್ಕೊಂಡು ಕುತ್ಕೊಂತಾರ ಏನು, ಅವ್ರವರು ಎಷ್ಟೆಷ್ಟು ಲಂಚ ತೊಗೋಬೇಕು, ಯಾವ್ದು ಫೈಲ್ ಮೂವ್ ಮಾಡಬೇಕು, ಯಾರೊಕ್ಕ ಎಲ್ಲಿ ತೊಗೋಬೇಕು, ಅದ್ರ ಬಗ್ಗೆ ಮಾತ್ರ ಇದು ಮಾಡ್ತಿರ್ತಾರೆ. ನನಗೆ ಹಂಗೆ ಅನಿಸ್ತದ. ನನಗೆ ಅಂತಲ್ಲ, ಸುಮಾರು ಜನಕ್ಕೆ ಅನಿಸ್ತದ ಅದು. ಸೊ ಯಾಕೆ ಭಾಳ ಮಾತಾಡಿದ್ದೀನಿ ಅನ್ಕೊತೀನಿ. ಆದ್ರೆ ನಾನು ಇನ್ನೊಂದು ನಮ್ಮ ರೈತರ ಬಗ್ಗೆ ಇತ್ತೀಚೆಗೆ ಸರ್ಕಾರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲಾಗ್ಯದ. ಅದನ್ನು ರೈತ ಎಲ್ಲ ಕಡೆ ಧ್ವನಿ ಎತ್ತಕತ್ತಾನ. ರೈತನ ಮಕ್ಕಳಾಗಿ ನಾವು ಧ್ವನಿ ಎತ್ತಬೇಕು. ಹಿಂಗೆ ಮುಂದುವರಿತಾ ಹೋದ್ರೆ ಒಂದಲ್ಲ ಒಂದಿನ ಈ ಸರ್ಕಾರ ಇರೋದಿಲ್ಲ. ತಿಳ್ಕೊಳ್ರಿ, ನೇಪಾಳದಾಗ ಹೆಂಗೆ ಇದಾಯಿತು ಅದೇ ಥರ ಇಲ್ಲಿ ನಾವು ರೈತರು ರೊಚ್ಚಿಗೆದ್ದುಬಿಟ್ಟು ಎಲ್ಲೆಲ್ಲಿ ನಮ್ಗೆ ಗೊತ್ತದ ಯಾರ್ಯಾರು ಬಾಲ ಹೆಂಗೆ ಕಟ್ ಮಾಡ್ಬೇಕಂತ ಮಾಡ್ತೀವಿ. ಫಸ್ಟು ನೀವೇನಾದ್ರೂ ಕೆಲಸ ಮಾಡೋಕ್ಕಾಗಂದ್ರೆ ರೈತರನ್ನ ತಲೆಯಾಗಿ ಇಟ್ಕೊಂಡು ಮುಂದಿನ ಕೆಲಸ ಮಾಡಿರಿ. ಕಂಪ್ನಿಗಳದ್ದು ದುಡ್ಡಿದ್ದವ್ರದ್ದು ಮತ್ತು ಏನು ಅದು ಏನೋ ಅಂತಾರೆ ನೋಡ, ಬೆಂಗಳೂರದು ಏನೋ ಅಂತಾರಪ್ಪ, ಬೆಂಗಳೂರು ಏನು ಸಿಲಿಕಾನ್ ಸಿಟಿ, ಡಿಜಿಟಲ್ ಬೆಂಗಳೂರ ಏನೋ ಮಾಡ್ತಾರಂಥದ್ದು. ಸಾಕು, ಬೆಂಗಳೂರು ಇಷ್ಟು ಮಾಡಿದ್ದೆ ಸಾಕು, ಇನ್ನೂ ಏನೇನೋ ಮಾಡೋಕೆ ಹೋಗ್ಬಿಡ್ರಿ. ಬೆಂಗಳೂರಾಗ ಇವಾಗಿರೋದೇ ಸಾಕು. ಜಾಸ್ತಿ ಮಾಡೋಕೆ ಹೋದ್ರೆ ಬೆಂಗಳೂರಾಗ ಇಲ್ಲೇನು ಬೆಳೆ ಬೆಳೆದ್ಬಿಟ್ಟು ಯಾರಿಗೆ ಅನ್ನ ಹಾಕೋಂಥದ್ದು ಏನಿಲ್ಲ. ಕಂಪ್ನಿಗಳು ಉಟ್ಕೊಂತಾನೆ ಇರ್ತಾವೆ. ಕಂಪ್ನಿಗಳು ಬೆಳೆಯೋದಿಲ್ಲ ಅನ್ನನ, ರೈತನೇ ಬೆಳಿಬೇಕು. ಗದ್ದಿಗಿಳಿದು ನಾಟಿ ಹಚ್ಚಿದ್ರೆ ಆ ರೈತನ ಕಷ್ಟ ಏನಂತ ಗೊತ್ತಾಗ್ತಾ ಮತ್ತು ತಲೆಗಿಟ್ಕರಿ. ಓಕೆ, ಇವಾಗ ವಿಡಿಯೋ ಇಷ್ಟಿತ್ತು. ನಾವು ನಿಮ್ಗೆ ಏನೇನು ತೋರಿಸ್ಬೇಕು ಅನ್ನೋದಿತ್ತು ಅಲ್ಲಿ ಕೆಲವೊಂದು ತೋರಿಸಿದ್ವಿ. ಅಲ್ಲಿ ನನಗೆ ಇಷ್ಟ ಆಗಿರೋದು ಅಲ್ಲಿ ಒಂದೇ ಮಣ್ಣಲ್ಲಿ ಯಾವ ಮಣ್ಣಲ್ಲಿ ಯಾವ ಥರ ಬೆಳೆ ಬೆಳಿಬೋದು, ಮತ್ತು ಎಷ್ಟು ತಳಿಯ ಬೆಳೆ ಬೆಳಿಬೋದು, ಮತ್ತು ಯಾವ ಸೀಸನ್ಗೆ ಯಾವ ಥರ ಬೆಳೆ ಬೆಳಿಬೋದು, ಯಾವ್ದನ್ನ ಯಾವ ಥರ ತೊಗೋಬೇಕು ಅನ್ನೋದನ್ನು ಹೇಳ್ಯಾರ. ಕೆಲವೊಬ್ಬರು ಅಲ್ಲಿ ಕೆಲವೊಂದು ನನಗೆ ಒಳ್ಳೇದನ್ನ ಅನಿಸ್ತು, ಕೆಲವೊಂದು ಇದನ್ನ ಅನಿಸ್ತು. ಮತ್ತು ಇನ್ನೊಂದಂದ್ರೆ ಮತ್ತು ನಮ್ಮ ರೈತರಿಗೆ ಯಾವುದಾದ್ರೂ ಟ್ರ್ಯಾಕ್ಟರ್ ತೊಗೋಬೇಕಂದ್ರೆ ಸಬ್ಸಿಡಿ ಅದಂತ ಅದೆಲ್ಲ ಇತ್ತು. ಮತ್ತು ಕೆಲವೊಂದು ಕೀಟನಾಶಕಗಳು ಅದೆಲ್ಲ ಇತ್ತು. ಅದು ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ, ಕೀಟನಾಶ ಮಾಡೋದು ಲೈಕ್ ಆಗಲಿಲ್ಲ ಅದು. ಸೊ ಅದು ಬಿಟ್ಟಾಕ್ರಿ. ಓಕೆ, ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಇರ್ತೀವಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.